ಹಲೋ, ಹಲೋ, ನಮಸ್ತೆ. ನಮಸ್ತೆ. ವಿ2 ಸೂರ್ಯ ಅವರು. ಹ್ಮ್ ನಮಸ್ತೆ ಸರ್. ನಮಸ್ತೆ ಮಾ. ನಾನು ಸ್ವಲ್ಪ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೇಕಿತ್ತು. ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ರೆ ಅವತ್ತು ಬರ್ತೀನಿ. ನಾನು ನಾನು ನಿಜ ನನ್ನ ಮಗನ ಹೇಳ್ಬೇಕಂದ್ರೆ ಪರವಾಗಿ ನಿಮ್ಮ ಹತ್ರ ಮಾತಾಡ್ಬೇಕು. ಹ್ಮ್ ಅವನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಹ್ಮ್ ಹಂಗಾಗಿ ಎಲ್ಲಿರೋದು ನೀವು? ನಾವು ಟಿಪ್ಟೂರಲ್ಲಿರೋದು ಸರ್. ಟಿಪ್ಟೂರು. ನನಗೆ ಸ್ವಲ್ಪ ವಿಷಯ ಹೇಳ್ಬೋದಾ ಏನಂತೇಳಿ? ಏನು ಅಂದ್ರೆ, ಇದು ನನ್ನ ಮಗಂದು ಸಹ ಲವ್ ಮ್ಯಾರೇಜ್ ಆಗಿತ್ತು ಫೇಸ್ಬುಕ್ ಅಲ್ಲಿ. ಫೇಸ್ಬುಕ್ ಅಲ್ಲಿ ಲವ್ ನೋಡಿ, ಇದು? ಫೇಸ್ಬುಕ್ ಲವ್ ಹ್ಮ್ ಆಗಿತ್ತು. ಬಟ್ ಹೋಗಿ ಸುಮ್ಮನೆ ನೋಡ್ಕೊಂಡ್ ಬರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಹೋಗಿ ಡೈರೆಕ್ಟ್ ಆಗಿ ಬಂದೇ ಬಿಟ್ರು. ಜೊತೆಲಿ ಕರ್ಕೊಂಡೇ ಬಂದ್ಬಿಟ್ಟಿದ್ದ. ಮದುವೆ ಮಾಡ್ಕೊಂಡೆ ಕರ್ಕೊಂಡ್ ಬಂದ್ಬಿಟ್ನಾ? ಇಲ್ಲ, ಹಂಗೆ ಕರ್ಕೊಂಡ್ ಬಂದಿದ್ದ. ಆಮ ಸರಿ, ನಾನು ಅವರಪ್ಪ ಅವರಮ್ಮ ಅವರೆಲ್ಲರಿಗೆಲ್ಲ ಫೋನ್ ಮಾಡಿಬಿಟ್ಟು ಹ್ಮ್ ಕರೆಸಿ, ನೋಡಿ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ, ಹ್ಮ್ ಬಂದ್ರೆ ಕರ್ಕೊಂಡೋಗಿ, ಹ್ಮ್ ಹೊಡೆಯೋದು ಬಡಿಯೋದು ಏನು ಮಾಡಬೇಡಿ ಮಗಳನ್ನ, ಹ್ಮ್ ಹ್ಮ್ ಬಂದ್ರೆ ನೀವು ಕರ್ಕೊಂಡೋಗಿ ಹ್ಮ್ ಅಂತ ಹೇಳಿದೆ. ನಾನು ಹೇಳಿದೆ ಅವಳಿಗೆ, ನೋಡಮ್ಮ, ನಮ್ಮ ಹುಡುಗರೆಲ್ಲ ಹೇಳಿದ್ರು, ನಮ್ಮ ತಂಗಿದಿರು, ನಮ್ಮ ಎಲ್ಲರೂ ಹೇಳಿದ್ರು, ಹ್ಮ್ ಬಡವರು ಇವರು, ಏನು ಇಲ್ಲ ಇವ್ರ ಹತ್ರ ಏನೂ ಇಲ್ಲ, ಒಂದು ಶೇವಿಂಗ್ ಶಾಪ್ ಇದೆ ಅಷ್ಟೇನೆ, ಹ್ಮ್ ಯೋಚನೆ ಮಾಡಿ ನಿರ್ಧಾರ ತಗೋ ಅಂತ. ಹ್ಮ್ ಹುಡುಗಿ ಬಿ ಎಡ್ ಅರ್ಧಂಬರ್ಧ ಓದ್ ಬಂದಿತ್ತು. ಹ್ಮ್ ಆಮೇಲೆ ಅದನ್ನ ಪೂರ್ತಿ ಎಕ್ಸಾಮ್ ಬರ್ಸಿ ಎಲ್ಲ ಮಾಡಿದ್ವಿ. ಅವ್ರ ಮನೆಯವ್ರನ್ನೆಲ್ಲರೂ ಒಪ್ಪಿಸಿ, ನಾವು ಒಪ್ಪಿ ಯಡಿಯೂರಲ್ಲಿ ಕರ್ಕೊಂಡೋಗಿ ಮದುವೆ ಮಾಡಿದ್ವಿ ಸರ್. ಸರಿಯಮ್ಮ. ಮದುವೆ ಮಾಡಿದ್ಮೇಲೆ ಅವ್ರ ಹತ್ರ ನಾವೇನು ಒಂದು ರೂಪಾಯಿನೂ ವರದಕ್ಷಿಣೆ ಅದು ಇದು ಏನು ತೊಗೊಂಡಿಲ್ಲ ನಾವು. ಸರಿಮ್ಮ. ಅವರೇ ಇಷ್ಟಪಟ್ಟು ನಮಗೆ, ನನ್ನ ಮಗನಿಗೆ ಒಂದು ಬೀರು, ಒಂದು ಮಂಚ, ಒಂದು 12 ಗ್ರಾಮ್ದೇನೋ ಒಂದು ಚೈನು, ಒಂದು 3-4 ಗ್ರಾಮ್ದು ಇರ್ಬೋದು ಒಂದು ಉಂಗುರದ ಕಡ್ಡಿ, ಅದಿಷ್ಟು ಕೊಟ್ಟಿದ್ದು. ಅದು ಚೆನ್ನಾಗಿದ್ಲು ಹುಡುಗಿ, ನಮ್ಮ ಜೊತೆನೆ ಚೆನ್ನಾಗಿ ಹೊಂದ್ಕೊಂಡಿದ್ಲು, ಚೆನ್ನಾಗಿದ್ಲು. ಒಂದು ಮಗು ಆಗಿದ ತಕ್ಷಣ ಅವಳಿಗೆ ಏನಾಯ್ತು ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನಮ್ಮನ್ನ ನೋಡಿದ್ರೇನೆ ಆಗಲ್ಲ ಅವಳಿಗೆ, ಆ ಥರ ಆಗೋಯ್ತು. ಬರ್ತಾ ಒಂದು ಹಂಗೂ ಹಿಂಗೂ ಮದುವೆ ಆಗಿ ಅವಳೊಂದು ಈಗ ನಮ್ಮಿಂದ ದೂರ ಆಗ್ಬಿಟ್ಟು 2 ವರ್ಷ ಆಯಿತು, 2.5 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಅವಳೆಲ್ಲ ಸೇರಿ ನಮ್ಮ ಮನೆಯಲ್ಲಿ 1.5 ವರ್ಷ ಇಲ್ಲ, 10 ವರ್ಷದಲ್ಲಿ, 8 ವರ್ಷದಲ್ಲಿ 1.5 ವರ್ಷನೂ ನಮ್ಮ ಹತ್ರ ಇಲ್ಲ. ಊರಿಗೆ ಹೋಗೋದು, ಅಲ್ಲೇ ಇರೋದು, 5 ತಿಂಗಳು 6 ತಿಂಗಳು ಇರೋದು, ಹಂಗೆಲ್ಲ ಇರೋದು. ಬಂದ್ಲು, ಹಂಗೆ 2ನೇ ಮಗುಗೂ ಪ್ರೆಗ್ನೆಂಟ್ ಆದ್ಲು. ಊರಿಗೆ ಹೋದ್ಲು, 5ನೇ ತಿಂಗಳಲ್ಲಿ ಹೋಗಿ ಬರ್ತೀನಿ ಅಂತ, ಬರಲೇ ಇಲ್ಲ. ಮತ್ತೆ ಮಗು ಡೆಲಿವರಿ ಆಗಿ 1 ವಾರ ಆದ್ರೂ ನಮ್ಗೆ ಹೇಳಲೇ ಇಲ್ಲ. ಕೇಳಿದ್ದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದ್ವಿ ಅಂತ ಮಾಡಿದ್ವಿ. ಈಗ ಒಂದು ಸ್ವಲ್ಪ ನನ್ನ ಮಗನ ಕೊರೋನಾ ಟೈಮಲ್ಲಿ ಒಂದು ಸ್ವಲ್ಪ ದುಡ್ಡುಗಳೆಲ್ಲ ಲಾಸ್ ಆಗೋಯ್ತು. ಹಂಗೂ ಹಿಂಗೂ ಚೀಟಿ ವ್ಯವಹಾರ ಅದು ಇದು ಮಾಡ್ತಾ ಇದ್ದ, ಸ್ವಲ್ಪ ಅಮೌಂಟ್ ಇಟ್ಕೊಂಡಿದ್ದ. ಅವರು ಫೈನಾನ್ಸ್ ಥರ ಬಿಟ್ಟಿದ್ದ ಫ್ರೆಂಡ್ಸ್ಗೆ, ಅವ್ರಿಗೆ ಕೊಡೋಕೆ. ಅದರಲ್ಲಿ ಕೆಲವು ಜನ ಸತ್ತೋದ್ರು, ಕೆಲವು ಜನ ಆಗಲ್ಲ ಕೊಡೋಕ್ಕೆ ಅಂದರು. ನೀನು ಇಬ್ರು ಅವಾಗ ಒಂದಿಷ್ಟು ಇವಾಗ ಒಂದಿಷ್ಟು ಕೊಡ್ತೀವಣ ಅಂತಂದ್ರು. ಆ ಟೆನ್ಷನ್ನಲ್ಲಿ ದುಡ್ಡೆಲ್ಲ ಹಿಂಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಡ್ರಿಂಕ್ಸಿಗೆ ಬಿದ್ಬಿಟ್ಟ. ಅದು ನನಗೆ ಗೊತ್ತೇ ಇರಲಿಲ್ಲ ಸರ್, ಅವನು ಅಷ್ಟೆಲ್ಲ ದುಡ್ಡೆಲ್ಲ ಇದು ಮಾಡಿದ್ದಾನೆ ಅಂತ. ಆವಾಗ ಹೆಂಡತಿ ಇದ್ಲಾ ಜೊತೆಲಿ? ಇದ್ಲು. ಓಕೆ. ಆಮೇಲೆ ಇವನು ತುಂಬ ಕುಡ್ದು ಇದು ಮಾಡಿದ್ನಲ್ಲ, ಸರಿ ಅವಳೇನು ಮಾಡಿದ್ಲು, ತುಂಬ ಕೇಳುವಾಗ ನೋಡೋಕೆ ಶುರು ಮಾಡಿಬಿಟ್ಲು. ಮಂಚದ ಮೇಲೆ ಕೂತ್ಕೊಂಡ್ರೆ, ಇದು ನಮ್ಮ ಅಪ್ಪ ತಂದಿರೋದು, ಇದ್ರ ಮೇಲೆ ಕೂತ್ಕೋಬೇಡ ಅಂತ ಕೆಳಗೆ ತಳ್ಳೋದು, ಬೀರುವಿಂದ ಒಂದು ಬಟ್ಟೆ ತೆಗೆದು ಆಸೆ ಎಸೆಯೋದು ನಿಮ್ಮ ಮುಂದೆನೆ. ಆ ಥರ ಎಲ್ಲ ಮಾಡ್ತಾ ಇದ್ವಿ. ಪ್ರತಿ ಸಲ ಇದು ನಮ್ಮ ಅಪ್ಪ ತಂದಿರೋದು ಅಂತ ಹೇಳಿದಾಗ ನಾನೇನು ಮಾಡಿದೆ, ನೋಡಮ್ಮ, ನಿಮ್ಮ ಅಪ್ಪ ತಂದಿರೋದು ನಮ್ಮ ಮನೇಲಿ ಯಾವ ಸಾಮಾನು ಇರೋದು ಬೇಡ, ತಗೊಂಡೋಗಿ ಕೊಟ್ಬಿಡು ಅವ್ರಿಗೆ. ನಮ್ಮ ಮನೇಲಿ ಬೇಕಾದಷ್ಟಿದೆ ಸಾಮಾನುಗಳು, ಒಂದು ಮಂಚ ಒಂದು ಬೀರು ಅಷ್ಟೇ ತಾನೇ, ಕಷ್ಟಪಟ್ಟು ಅದನ್ನು ಏನೋ ಒಂದು ತರೋಣಂತೆ, ಇದು ವಾಪಸ್ ಕಳಿಸ್ಬಿಡು ಅಂದ್ವಿ. ಹಿಂಗೆ ಅವಳಿಗೆ, ನಾನು ಖಾದಿ ಭಂಡಾರಲ್ಲಿ ವರ್ಕ್ ಮಾಡ್ತೀನಿ ಸರ್, ಸೇಲ್ಸ್ ಮಾಡ್ತೀನಿ. ನನಗೆ ತುಂಬ ಜನ ಗಂಡು ಹುಡುಗರು ಗೊತ್ತಿರ್ತಾರೆ, ಗಂಡಸ್ರ ಜೊತೆ ನಾನು ಮಾತಾಡಬೇಕಾಗುತ್ತೆ. ಆ ಮಾತಾಡಿದವರು ಎಲ್ಲರ ಹತ್ರನೂ ನಮ್ದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವ್ರಿಗೆ ನಮ್ಮನ್ನ ಎತ್ತಿ ಕಟ್ಟೋದು. ಅವಳು ಅನುಮಾನ ಜಾಸ್ತಿ. ಆಯಿತು, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ತಾನೇ, ನನ್ನನ್ನು ಬಿಟ್ಬಿಡು, ನೀವು ಗಂಡ ಹೆಂಡತಿ ಚೆನ್ನಾಗಿರ್ರಿ, ಬೇರೆ ಇರ್ರಿ. ಇದು ತಪ್ಪಿದೆಯಾ ಸರ್? ಇದು ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಆಯಿತು, ನಿನ್ನ ಪ್ರಕಾರ ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಒಪ್ಕೊಳ್ಳೋಣ. ಹಾಗಾಗಿ ನಾನು ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ನಂಜನಗೂಡಲ್ಲಿ ಹೋಗ್ಬಿಟ್ಟು ಒಂದು ಹೋಟ್ಲ್ ಥರ ಸಣ್ಣದಾಗಿ ಹೋಟ್ಲು ಮಾಡ್ಕೊಂಡೆ ಸರ್. ಒಂದು 5 ತಿಂಗಳು ಯಾವ ಗುರ್ತು ಪರಿಚಯನೇ ಇರಲಿಲ್ಲ ಊರು.
ಅಲ್ಲಿ ಮಾಡ್ಕೊಂಡೆ. ಹ್ಮ್ ಆಮೇಲೆ ಕೊರೋನಾ ಮೂಮೆಂಟ್ ಆಯ್ತಲ್ಲ, ಹ್ಮ್ ಬಂದ್ಬಿಟ್ಟೆ. ಹ್ಮ್ ಬಂದ ಅವಾಗ್ಲೂ ಬರ್ಲಿಲ್ಲ ಅವಳು ಹ್ಮ್ ವಾಪಸ್, ಹ್ಮ್ ಅವಾಗ್ಲೂ ಬರ್ಲಿಲ್ಲ. ಹಂಗಾಗಿ ಸರಿ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗ, ಅಮ್ಮ ನಂಗೆ ಊಟಕ್ಕೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ, ಹೋಟ್ಲಲ್ಲಿ ನಾನು ತಿಂದು ನಾನು ಸತ್ತೇ ಹೋಗ್ತೀನೇನೋ ಅನ್ನೋ ಥರ ಆಗ್ತಾ ಇದೆ ಅಂತ ಮತ್ತೆ ಬಂದೆ. ಹ್ಮ್ ಬಂದ್ಮೇಲೆ ಅವಳು ಬಂದ್ಲು. ಹ್ಮ್ ಬಂದು ಒಂದು 3 ತಿಂಗಳು ಚೆನ್ನಾಗಿದ್ಲು ಸರ್. ಹ್ಮ್ ಮತ್ತೆ ಜಗಳ ಸ್ಟಾರ್ಟ್ ಆಯ್ತು. ಹ್ಮ್ ಸರಿ ಇದು ನನ್ನಿಂದನೇ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನೋದಾದ್ರೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಯಾರ್ದೋ ಮನೇಲಿ ಕೇರ್ ಟೇಕರ್ ಹಾಕಿ ಮನೆ ಕೆಲ್ಸಕ್ಕೆ ಸೇರ್ಕೊಂಡೆ ನಾನು. ಆವಾಗ್ಲೂ ಅಲ್ಲಿಂದನೂ ಅವರು ಫಾರಿನ್ಗೆ ಹೊರಟೋದ್ರು, ಮತ್ತೆ ವಾಪಸ್ ಬಂದೆ ನಾನು. ಹ್ಮ್ ಬಂದೆ, ನಮ್ಮ ಸರ್ರು ನೀನು ಇಲ್ಲೇ ಕೆಲಸ ಮಾಡಮ್ಮ, ಯಾಕೆ ಅಲ್ಲಿ ಇಲ್ಲಿಗೆ ಹೋಗ್ತೀಯ ಹ್ಮ್ ಅಂತ ಇಟ್ಕೊಂಡ್ರು. ಇವಳು ಮನೇಲಿ ತುಂಬಾನೇ ಪ್ರಾಬ್ಲಮ್ ಮಾಡ್ತಾಳೆ ಸರ್ ಇವಳು. ಹ್ಮ್ ಸರಿ, ಇವನು ಕುಡ್ದಾಗ ಇವನ್ ಮೈಂಡು ಇದಿರಲ್ಲ ಸರ್ ನನ್ನ ಮಗನ್ಗೆ, ಹ್ಮ್ ಅದನ್ನ ತಡೆಯೋ ಕೆಪಾಸಿಟಿ ಇಲ್ಲ ಅವನಿಗೆ, ಹ್ಮ್ ಹ್ಮ್ ನನ್ನ ಮಗನ್ಗೆ. ಹ್ಮ್ ಅಷ್ಟು ಕುಡಿತಾ ಇರುವಾಗ ಅವನ್ನ ರಚ್ಚಿಗಿಬ್ಸೋದು ಜಾಸ್ತಿ, ಜಗಳ ಮಾಡಿ ಆ ಥರ ಎಲ್ಲ. ಹ್ಮ್ ಹಂಗೆ ಮಾಡಬೇಡ, ಅವ್ನಿಗೆ ಎದುರು ತಿರುಗಿ ಮಾತಾಡಬೇಡ, ಹ್ಮ್ ಬಿಟ್ಬಿಡು ಅವ್ನ ಪಾಡಿಗೆ ಅವನ್ನ, ಹ್ಮ್ ಬೆಳಗ್ಗೆ ಸರಿ ಆಗ್ತಾನೆ. ಹ್ಮ್ ಇಲ್ವಾ ಪ್ರೀತಿಯಿಂದ ಹೇಳು, ಹ್ಮ್ ಕುಡಿಬೇಡ್ರಿ, ಹ್ಮ್ ಅಮ್ಮ ಒಂದು ಸ್ವಲ್ಪ ದುಡಿತಿದ್ದಾರೆ, ಹ್ಮ್ ನೀವು 100-200 ತಂದು ಕೊಡ್ತಿದ್ದೀರಾ ಮನೆಗೆ, ಹ್ಮ್ ನಾನು ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೀನಿ, ಹ್ಮ್ ಎಲ್ಲರೂ ಒಂದು ಸ್ವಲ್ಪ ಹಾಕೊಂಡು ದುಡಿಯೋಣ ಅನ್ನೋ ಮಾತು ಅವಳ ಬಾಯಲ್ಲಿ ಬರಲೇ ಇಲ್ಲ. ಹ್ಮ್ ಪ್ರತಿ ಸಲ ಜಗಳ ಮಾಡಿದಾಗ್ಲೂ ಅವಳಿಗೆ ಸೊಂಟದಿಂದ ಕೆಳಗಡೆನೆ ಮಾತಾಡೋದು ಅವಳು. ಹ್ಮ್ ಹ್ಮ್ MA ಮಾಡಿದಾಳೆ ಇವಾಗ, ಹ್ಮ್ ಅದನ್ನು ನಾವೇ ಕರೆಸ್ಪಾಂಡಿಂಗಲ್ಲಿ ಮಾಡಿಸಿದ್ವಿ. ಹ್ಮ್ ಅವಳು ಪ್ರೆಗ್ನೆಂಟ್ ಇದ್ದಾಗ ನಾವೇ ಕರ್ಕೊಂಡೋಗಿ ಎಕ್ಸಾಮ್ ಎಲ್ಲ ಬರೆಸಿ ಕರ್ಕೊಂಬಂದೆ ತುಮಕೂರು. ಇನ್ನೇನಮ್ಮ, ನೀವು ತಾಯಿ ಸ್ಥಾನ ಕೊಟ್ಟಿದ್ದೀರಮ್ಮ ಅವಳಿಗೆ. ಅವಳು ತಗೋತಾ ಇಲ್ವಲ್ಲ ಸರ್, ಅದನ್ನ ಒಪ್ಕೋತಾ ಇಲ್ಲ. ಹಾ ಸರಿ ಆಯ್ತು, ಈಗೊಂದು 2 ವರ್ಷದ ಕೆಳಗೆ ನಾನು ಬೇರೆ ಇರ್ತೀನಿ, ಅದೇ ಹಂಗೆ ಹೇಳಿದ್ನಲ್ಲ ನಾನು, ನಿಮ್ಮ ಮನೆಗೆ ತಗೊಂಡೋಗಿ ಕೊಟ್ಬಿಟ್ಟು ಬಂದ್ಬಿಡು ಅಂತ. ಹಾ ಅದು ಏನು ಮಾಡಿದ್ಲು, ಹೋಗ್ಬಿಟ್ಟು ನೀನು ಸಾಮಾನೆಲ್ಲ ತೊಗೊಂಡು ಆಚೆ ಹೋಗ್ಬಿಡು ಅಂತ ಹೇಳಿದ್ರು ಹಾ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನಿಗೆ, ಅವ್ರ ಅಪ್ಪ ತೀರೋದ್ರು, ಹ್ಮ್ ಅವ್ರ ಅಮ್ಮನಿಗೆ ಅವ್ರ ತಮ್ಮದಿರಿಗೆ ಎಲ್ಲ ಇದು ಮಾಡಿದ್ರು. ಹ್ಮ್ ಸರಿ, ಅವರೇ ಒಂದು ಬೇರೆ ಮನೆ ಮಾಡಿದ್ರು, ಇಟ್ರು. ಓಕೆ ಅಮ್ಮ. ಇದೇ ಊರಲ್ಲಿ ಹ್ಮ್ ನಮ್ಮನೆಯಿಂದ 2-3 ರೋಡು ಹ್ಮ್ ಮುಂದೆ, ನಾವು ಈ ಕಡೆ ಬಾಡಿಗೆಲಿದ್ದೀವಿ. ಯಾವ ಊರಮ್ಮ ಇದು? ಟಿಪ್ಟೂರು. ಟಿಪ್ಟೂರಾ? ಹ್ಮ್, ಹ್ಮ್ ಅವರು ಬೇರೆ ಇದ್ದಾರೆ, ಓಕೆ ಅಮ್ಮ. ಇಟ್ಕೊಳ್ಳಿ ಅಂತ ಸುಮ್ಮನೆ ಆದ್ವಿ. ಹ್ಮ್ ಈಗ ಅಷ್ಟು ಮೇನಲ್ಲಿ ನನ್ನ ಮಗನಿಗೆ ತುಂಬ ಹುಷಾರಿಲ್ಲದೆ ಆಗೋಯ್ತು ಸರ್. ಸರಿ. ಅವನಿಗೆ ನೀರಲ್ಲೆಲ್ಲ ಆಟ ಆಡಕ್ಕೆ ಹೋಗ್ಬಿಟ್ಟು ಏನೋ ಹುಳ ಇದಾಗ್ಬಿಟ್ಟು ಹ್ಮ್ ಇನ್ಫೆಕ್ಷನ್ ಆಗೋಯ್ತು. ಸರಿ. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿಬಿಟ್ಟು ಅವನು ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಟಿಪ್ಟೂರಲ್ಲಿ. ಸರಿ. ಬೆಂಗಳೂರು ಆಸ್ಪತ್ರೆ, ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಹ್ಮ್ ಆಪ್ರೇಷನ್ ಮಾಡಿಸಿ ಒಂದು ಕಾಲು ಪೂರ್ತಿ ರಿಮೂವ್ ಮಾಡಿದ್ರು ಸರ್. ಅಯ್ಯೋ. ಹ್ಮ್ ಒಂದು ಕಾಲಿಲ್ಲ, ರೈಟ್. ಹ್ಮ್ ಆವಾಗ ನಾನು ಅವ್ರಿಗೆ ಫೋನ್ ಮಾಡಿದೆ, ಅವ್ರ ತಮ್ಮಂಗೆ. ಹ್ಮ್ ಇವಳೆಲ್ಲ ನಮ್ಮ ನಂಬರೆಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾಳೆ. ಹ್ಮ್ ಅವ್ರ ತಮ್ಮನಿಗೆ ಫೋನ್ ಮಾಡಿದೆ, ಹ್ಮ್ ನಿಮ್ಮ ಕಾಲು ಮುಗಿತೀನಪ್ಪ, ಹ್ಮ್ ನನ್ನ ಮಗ ಬದುಕಲ್ಲ ಅಂತಿದ್ದಾರೆ, ಹ್ಮ್ ಅಟ್ಲೀಸ್ಟ್ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿ ಅವನಿಗೆ ಅಂತ. ಹ್ಮ್ ಮಕ್ಕಳನ್ನ ನಾವೆಲ್ಲೂ ನೋಡಕ್ಕೂ ಬಿಡಲ್ಲ ಸರ್. ಅವಳು ರೋಡಲ್ಲೆಲ್ಲ ಸಿಕ್ಕಿದ್ರು ಮಕ್ಕಳು ಎದ್ರುಕೊಂಡು ಓಡೋಗ್ತಾರೆ, ಹ್ಮ್ ಅಷ್ಟು ಭಯ ಇಟ್ಬಿಟ್ಟಿದ್ದಾಳೆ. ಹ್ಮ್ ನಾವು ಮಾತಾಡ್ಸಕ್ಕೂ ಬಿಡಲ್ಲ, ನೋಡಕ್ಕೂ ಬಿಡಲ್ಲ, ಎಲ್ಲೆಲ್ಲೂ ಕಣ್ಣಿಗೆ ಕಾಣಿಸ್ಕೋಬಾರ್ದು, ಹ್ಮ್ ಆ ಥರ ಇದು ಮಾಡ್ತಿದ್ದಾಳೆ. ಹ್ಮ್ ಈಗ ಹಂಗೆಲ್ಲ ಕೇಳಿದಾಗ ಆಯ್ತು, 1-2 ದಿನ ಬಿಟ್ಟು ಕರ್ಕೊಬರ್ತೀನಿ ಅಂತ ಹೇಳ್ದ ಅವ್ರ ತಮ್ಮ. ಹ್ಮ್ ಅದಾದ್ಮೇಲೆ ಹ್ಮ್ ಕರ್ಕೊಬರ್ಲಿಲ್ಲ ಅವರು. ಹ್ಮ್ ತುಂಬಾ ಕಷ್ಟಪಟ್ಟು ನಮ್ಮ ಮನೇಲಿ ನಮ್ಮ ನೆಂಟ್ರೆಲ್ಲರೂ 10,000 5,000 ಹಂಗೆಲ್ಲ ಕೊಟ್ಬಿಟ್ಟು ನನ್ನ ಮಗನ ಉಳಿಸಿದ್ವಿ ಸರ್ ನಾವು. ಹ್ಮ್ ರಾಮಯ್ಯ ಆಸ್ಪತ್ರೆಯಲ್ಲಿ ಮನೆಗೆ ಕರ್ಕೊಂಡ್ಬಂದ್ವಿ. ಹ್ಮ್ ಕರ್ಕೊಂಡು ಬಂದ್ಮೇಲೆ ಒಂದು ಮೆಸೇಜ್ ಹಾಕಿದೆ ಅವನಿಗೆ, ಬಿಡಪ್ಪ ನೀನು 2 ದಿನ ಬಿಟ್ಟು ಕರ್ಕೊಂಬರ್ತೀನಿ ಅಂತ ಹೇಳಿದೆ, 1 ತಿಂಗಳಾಗೋಯ್ತು, ತುಂಬಾ ಸಫರ್ ಮಾಡ್ತಿದ್ದಾನೆ, ಮಕ್ಕಳನ್ನ ತೋರಿಸಿ ಕರ್ಕೊಂಬಂದು ಅಂತ ಒಂದು ಮೆಸೇಜ್ ಹಾಕಿದೆ ಸರ್. ಒಂದು ಬೈದ ಫೋನ್ ಮಾಡಿಬಿಟ್ಟು, ಅದು ನಮ್ಮ ಬಾಯಲ್ಲಿ ಹೇಳಕ್ಕೆ ಬರಲ್ಲ ಮಾತುಗಳು, ಅಷ್ಟು ಕೆಟ್ಟ ಮಾತುಗಳೆಲ್ಲ ಬೈದ. ಮಗನ ಮನೆ ಕರ್ಕೊಂಡ್ಬರ್ಬೇಕಾದ್ರೆ ಒಂದು ಕಾಲ್ ತೆಗೆದ್ಬಿಟ್ಟು ಕರ್ಕೊಂಡ್ಬಂದಿದ್ದೀರಾ? ಹೌದು ಸರ್, ಕಾಲಿಲ್ಲ ಇವಾಗ ಅವನಿಗೆ. ಮುಂದಕ್ಕೆ ಅವನ ಜೀವನ ಏನೋ ಒಂದು ಮಾಡೋಣ, 2 ಕಾಲಿಲ್ಲದೆ ಇರೋರೆಲ್ಲ ಬದುಕ್ತಾರೆ, ಆಯ್ತು. ಅವನ ಮನ್ಸಿಗೆ ಧೈರ್ಯ ತುಂಬಿ, ಅಪ್ಪಿ ಏನಾದರೂ ಒಂದು
ಚಿಲ್ಲರೆ ಅಂಗಡಿ ತರ ಆಗ್ಲಿ ಅಥವಾ ಒಂದು ಚಿಕ್ಕ ಟೀ ಅಂಗಡಿ ತರ ಆಗ್ಲಿ, ಏನೋ ಒಂದ್ ನಿನಗ್ ಮಾಡ್ತೀನಪ್ಪಿ ನಾನು, ಧೈರ್ಯವಾಗಿರು ಅಂತ ಅವನಿಗೆ ಮನಸ್ಸು ತುಂಬಿಸಿ ಅವನ್ನ ನಾನು ಸಾಕ್ತಾ ಇದ್ದೀನಿ. ನಾನೇ ಅವ್ನ ಸಾಕ್ತಾ ಇರೋದು. ಅವನ್ಗೆ ನಿಮ್ಮಿಂದ ನಮ್ಗೆ ಸಹಾಯ ಆಗ್ಬೇಕಾಗಿರೋದು ಇಷ್ಟೇ ಸರ್. ಅವಳು ಬರ್ದೇ ಹೋದ್ರೆ ಬೇಡ, ಅವಳಿಗೆ ಇಷ್ಟ ಇಲ್ಲ, ಅವಳು ಬರಲ್ಲ. ಅವ್ರಮ್ಮ ಅವ್ನ್ ಸತ್ರುನು ನಮ್ಗೆ ಹೇಳ್ಬಿಡ್ರಿ, ಅವಳು ಬರಲ್ಲ ನೋಡಕ್ಕೆ ಅಂತ ಅಂದ್ರು. ಡೈವರ್ಸ್ ಆಗಿಲ್ಲ ಇನ್ನು? ಇಲ್ಲ ಸರ್. ಓಕೆ. ಅವಳು ಎಷ್ಟು ಜನ ಮಕ್ಕಳಮ್ಮ? 2 ಮಕ್ಳಿದೆ ಸರ್, ಒಂದ್ ಗಂಡು ಒಂದ್ ಹೆಣ್ಣು. ಒಂದು 4th ಸ್ಟ್ಯಾಂಡರ್ಡ್, ಒಂದು 2nd ಸ್ಟ್ಯಾಂಡರ್ಡ್. ಇಬ್ರು ಅವಳ ಹತ್ರನೇ ಇದಾರೆ? ಅವಳ ಹತ್ರನೇ ಇದಾರೆ. ಅವ್ರ ತಮ್ಮ ಅವಳಿಗೆ ಫುಲ್ ಸಪೋರ್ಟ್. ಇಲ್ಲಿ SVP ಸ್ಕೂಲ್ ಅಂತ ಇದೆ, ಅದ್ರಲ್ಲಿ ನಾನೇ ಅವಳಿಗೊಂದು ಟೀಚರ್ ಪೋಸ್ಟ್ ಕೊಡ್ಸಿದ್ದೆ ಅವಾಗ, ಯಾರ್ಯಾರನ್ನೋ ಕೇಳ್ಬಿಟ್ಟು. ಅದೇ ಪೋಸ್ಟ್ ಅಲ್ಲೇ ಇದ್ದಾಳೆ, ಅವಳಲ್ಲೇ ಕೆಲಸ ಮಾಡ್ಕೊಂಡಿದ್ದಾಳೆ. ನಾವು ಇಷ್ಟು ದಿನ ಸುಮ್ಮನೆ ಇದ್ವಿ, ಅವಳಿಗೆ ಬೇಡ, ಇಷ್ಟ ಇಲ್ಲ. ನಾವಾಗಿ ನಾವು ಮಕ್ಳನ್ನೆಲ್ಲಾದ್ರೂ ನೋಡಕ್ ಹೋದ್ರೆ ಕೋಪ ಮಾಡ್ಕೊಂಡು ಈ ಊರೇ ಬಿಟ್ಟು ಹೋಗ್ಬಿಟ್ರೆ ಕಷ್ಟ. ಅಲ್ಲೋ ಇಲ್ಲೋ ಎಲ್ಲೋ ರೋಡಲ್ಲಿ ಓಡಾಡುವಾಗ್ಲಿ ಬರ್ತಾ ಹೋಗ್ತಾ ನೋಡ್ಬೋದಲ್ವಾ ಮಕ್ಳನ್ನ, ದೂರದಿಂದನಾದ್ರೂ ಆಗ್ಲಿ ಅಂತ. ಈಗ ನನ್ ಮಗ ಓಡಾಡಕ್ಕೆ ಆಗಲ್ಲ, ಎಲ್ಲೂ ಹೋಗಲ್ಲ ಅವನು. ಅಟ್ಲೀಸ್ಟ್ ಮಕ್ಕಳನ್ನ ಒಂದು ತಿಂಗಳಲ್ಲಿ 2 ಸತಿನಾದ್ರೂ ಕರ್ಕೊಂಡ್ ಬಂದು ತೋರ್ಸೋ ತರ ಒಂದ್ ಹೆಲ್ಪ್ ಮಾಡ್ಬಿಡಿ ಸರ್, ನಿಮ್ ಕೈ ಮುಗಿತೀನಿ ನಾನು. ಬೇರೆ ಏನು ಬೇಡ ನಮ್ಗೆ, ಅವಳು ಬರ್ದೇ ಇದ್ರೆ ಬೇಡ ನಮ್ಗೆ. ಅವರಾಗಿ ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಈ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ದಿನನಾದ್ರು, ಒಂದು ತಿಂಗಳಿಗೆ 1 ಸಲನಾದ್ರೂ ಆಗ್ಲಿ ಕರ್ಕೊಂಡ್ಬಂದು ನಮ್ಮ ಹತ್ರ ತೋರ್ಸಕ್ ಹೇಳಿ ಅವ್ರಿಗೆ, ನಮ್ಮ ಮನೇಲಿ ಬಿಡಕ್ ಹೇಳಿ ಅವ್ರನ್ನ. ಅಮ್ಮ ಅಳ್ಬೇಡಿ. ಈಗ ಹೇಳಿ. ನಿಮ್ಗೆ ಮೊಮ್ಮಕ್ಕಳನ್ನ ನೋಡ್ಬೇಕು, ಅಪ್ಪನ್ಗೆ ಮಕ್ಕಳು ನೋಡ್ಬೇಕು, ಅಷ್ಟೇ ತಾನಮ್ಮ? ಹೌದು ಸರ್. ಸರಿ, ನೀವಿರೋದಕ್ಕೂ ಅವ್ರಿರೋದಕ್ಕೂ ಎಷ್ಟು ದೂರ ಅಮ್ಮ? 1-2 ರೋಡ್ ಇದೆ ಸರ್ ಅಷ್ಟೇ. 2 ರೋಡಮ್ಮ? ಮಕ್ಳು ಎಲ್ಲಾದ್ರೂ ಕಾಣಿಸಿದ್ರೆ ಇಲ್ಲ ಸರ್, ಅವ್ರು ಪೊಲೀಸ್ನವ್ರು, ಅವಳು ಇರೋದೇ ಪೊಲೀಸ್ನವ್ರ ಮನೆ ಬಾಡಿಗೆಯಲ್ಲಿ. ಅವ್ರು ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಮಾತಾಡ್ತಾಳೆ. ಅವ್ರು ಯಾರ ಜೊತೆಲಿದ್ದಾರೆ ಈಗ? ಯಾರ ಜೊತೆನೂ ಇಲ್ಲ, ಅವಳೇ ಸಪರೇಟ್ ಆಗಿದ್ದಾಳೆ. ಮಕ್ಳನ್ನ ಇದ್ ಮಾಡ್ಕೊಂಡು ಅವ್ರ ತಮ್ದಿರ್ ಇಲ್ಲೇ ಮನೆ ಮಾಡ್ಬಿಟ್ಟು ಇಲ್ಲೇ ಬಿಟ್ಟು ಹೋಗಿದ್ದಾರೆ, ಇಲ್ಲೇ ಇರ್ತೀನಿ ಅಂತ. ನಾವ್ ಈ ತರ ಎಲ್ಲ ಮಾಡಿದ್ರೆ ಈ ಊರ್ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಬೇರೆ ಅವ್ರ ಊರ್ಗೆ ಹೋಗ್ಬಿಡ್ತಾರೆ. ಮಕ್ಳನ್ನ ಅಷ್ಟನ್ನು ನೋಡಕ್ ಆಗಲ್ವಲ್ಲ, ಇರ್ಲಿ ಬಿಡು ಅಂತ ನಾವೇನು ಸುದ್ದಿಗೇನೆ ಹೋಗಿಲ್ಲ ನಾವು. ಈ ತರ ಮಾಡಿದೀವಿ. ಅವ್ರ ರೋಡಲ್ಲಿ ಒಂದ್ಸರಿ ಏನೋ ಒಂದ್ ಸ್ವಲ್ಪ ಪಿತೃದೋಷ ಹಂಗಿದೆ ಅಂತ ಯಾರೋ ಜೋಯಿಸ್ ಹೇಳಿದ್ರು. ಪಾಯಿಂಟ್ ಹೇಳ್ತೀನಿ ಕೇಳಿ ಸರ್. ಅದೊಂದು ಮಕ್ಕಳನ್ನ ಕರ್ಕೊಂಡ್ ಬಾ ಪೂಜೆ ಕೂರ್ಸೋಣ ಅಂತ ಹೇಳನ್ ಅಂತ ಹೋಗಿದ್ದಷ್ಟೇನೆ. ಅಲ್ಲಿಗೆ ಸೀದಾ ಹೋಗಿದ್ದೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಅವಳು. ರೋಡಲ್ಲಿ ಅವಳು ನಿಲ್ಸ್ದೇ ಹೋಗ್ತಾ ಇರೋದಕ್ಕೆ ಇವನು ನಮ್ಮನ್ನ ನಿಂತು ಮಾತಾಡ್ತೀಯಾ ಇಲ್ಲ ನಾನು ಬರ್ಲಾ ಸ್ಕೂಲ್ ಒಳಗೆ ಅಂತ ಕೇಳ್ದ. ಕೇಳಿದ್ದಕ್ಕೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ಲು ಅವಳು. ಅವಾಗ ಇವನ್ನ ಕರ್ಸಿ ಇದ್ ಮಾಡಿದ್ರು ಅವ್ರುನು. ನಾನು ಹೋಗ್ಲಿಲ್ಲ ಪೊಲೀಸ್ ಸ್ಟೇಷನ್. ಅವ್ರು ಬೇಡ ಅಂದ್ರೂನು ನೀನ್ ಅವ್ರ ಹಿಂದೆ ಹೋಗ್ತೀಯಾ? ಹಾ ಸರ್, ಆತರ ಹಂಗೆ ತೊಂದ್ರೆ ಕೊಡ್ಬೇಡ ಅಂತ. ಅವಾಗ ನಾನು ಹೋಗ್ಲಿಲ್ಲ. ಗಂಡ ಹೆಂಡತಿ ಸಮಸ್ಯೆ ಇದು, ಅವರೇ ಸರಿ ಮಾಡ್ಕೊಳ್ಳಿ. ಆಮೇಲೆ ಇವನು ತಪ್ಪಾಯ್ತು ನಂದು ಅಂತ ಕಾಲಿಗೆ ಬಿದ್ಬಿಡ್ತೀನಮ್ಮ ಅವಳಿಗೆ ಅಂತ. ಆಯ್ತಾ ಹೋಗಪ್ಪ, ನಿನ್ ಸಂಸಾರ ನೀನ್ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಅಂತ. ಆವಾಗ್ಲೂ ಅವ್ಳು ಮಾತಾಡಿಸ್. ಈಗ ಏನೋ ನಿಮ್ ಜೊತೆಲಿ ಮನಸ್ತಾಪಗಳು ಇರ್ತಿತ್ತು, ಓಕೆ ಇರ್ಲಿ. ಈಗ ಒಬ್ರೇ ಇದಾರಲ್ಲ ಇವ್ರು, ಮನೆ ಮಾಡ್ಕೊಂಡು ಮಕ್ಳ ಜೊತೆಲಿ, ಗಂಡನ್ನು ಕರ್ಕೊಂಡೋಗಿ ಇಟ್ಕೋಬೋದಲ್ಲ? ಇಲ್ಲ ಬೇಡ, ಅವ್ನ್ ಸತ್ರುನು ನಾವ್ ಬರಲ್ಲ, ಅವ್ನ್ ಬೇಕಾಗಿಲ್ಲ ನಮ್ಗೆ. ಯಾಕೆ ಕಾಲಿಲ್ಲ ಅಂತನಾ? ಅಷ್ಟೇ ಕುಡಿತಿದ್ದ ಅವನು, ಕುಡಿತಾನೆ, ದುಡಿಯಲ್ಲ, ಕುಡಿತಾನೆ, ಕೆಟ್ಟ ಮಾತ್ ಬೈತಾನೆ. ಅದು ಒಂದು ತಪ್ಪಲ್ವಮ್ಮ? ಅದು ತಪ್ಪು ಸರ್. ನಾನು ರೈಟ್ ಅಂತ ನಾನು ಹೇಳ್ತಾ ಇಲ್ಲ, ನಾನ್ ರೈಟ್ ಅಂತ ನಾನು ಹೇಳ್ತಿಲ್ಲ. ಬಟ್ ಎಲ್ಲದೂ ತಿದ್ಕೋತೀನಿ ನಾನು. ತಪ್ಪಾಯ್ತು ಕಣೆ ನಂದು ಅಂತ ಕಾಲಿಗೆ ಬೀಳ್ತೀನಿ ಅಂತಂದು ಹೋಗಿದ್ದ ಇವನು. ಅವತ್ತು ಅವಳು ಇರ್ಲಿಲ್ಲ ಮನೇಲಿ, ಊರ್ಗ್ ಹೋಗ್ಬಿಟ್ಟಿದ್ಲು. ಹಂಗಂತ ಅವಳು ಬೇರೆ ಯಾರ ಜೊತೆನೋ ಸುತ್ತೋದು, ಯಾರ ಜೊತೆನೋ ಮಾತಾಡೋದು, ಆತರ ಎಲ್ಲ ಕ್ಯಾರೆಕ್ಟರ್ ಇಲ್ಲ ಸರ್ ಅವಳು. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಹುಡುಗಿನೇ ಅವಳು. ಆತರ ಎಲ್ಲ ಏನು ಇಲ್ಲ ಸರ್, ತುಂಬಾ ಒಳ್ಳೆ ಹುಡುಗಿನೇ. ಮೊದ್ಲೆಲ್ಲ ಚೆನ್ನಾಗೇ ಇದ್ಲು. ಬಟ್ ಏನಾಯ್ತು ಅವಳಿಗೆ ಒಂದ್ ಮಗು ಆದ್ಮೇಲೆ? ಏನಾಯ್ತು ಅಂತ ಹೇಳಿದ್ರೆ ನಿಮ್ ಮಗ ಹಿಂಸೆ ಕೊಟ್ಟಿರ್ತಾನಮ್ಮ ಹೆಣ್ಮಕ್ಳಿಗೆ. ಇಲ್ಲ ಸರ್, ಖಂಡಿತ ಇಲ್ಲ, ಆತರ ಮಗ ಅಲ್ಲ ಅವನು. ಹಿಂಸೆ ಅಂದ್ರೆ ನೀವ್ ಹೆಂಗ್ ಅನ್ಕೋಬೇಡಿಮ್ಮ. ಕುಡಿಯೋದು, ಕೆಟ್ಟ ಮಾತುಗಳು ಬೈಯೋದು, ಈಗ ನೀವೇ ಹೇಳಿದ್ರಿ. ಇದೆ ಸರ್, ಇದೆ, ಅದಿದೆ ಅವನ್ಗೆ. ಅವನ್ ಮೈಂಡ್ ಅವನ ಇದ್ರಲ್ಲಿ ಇರಲ್ಲ.
ಮಾತಾಡ್ತಾನೆ, ಇಲ್ಲ ಅಂತ ನಾನು ಕೆಲವೊಬ್ರಿಗೆ ಹೇಳಲ್ಲ. ಏನಾಗ್ಬಿಡುತ್ತಂದ್ರೆ ಹೌದು ಈ ಸರ್, ಹೌದು. ಕುಡ್ದಾಗ ಈ ರಾತ್ರಿ ಏನ್ ಮಾಡ್ತಾರಂತ ಬೆಳಿಗ್ಗೆ ಎದ್ರೆ ಜ್ಞಾನನೇ ಇರಲ್ಲ ಅದಕ್ಕೆ. ಗೊತ್ತಿರಲ್ಲ ಅವನ್ಗೆ. ಅದು ಹ್ಮ್ ಮೆಂಟಲಿ ನಾನು ಅದಕ್ಕೂನು ಇವಾಗ ಹ್ಮ್ ಇದೆಲ್ಲ ಮುಗಿದು ಇವಾಗ ಕಾಲ್ ಹಾಕಿಸಿದ್ಮೇಲೆ, ಕಾಲ್ ಹಾಕಿಸ್ಬೇಕು ಅವನ್ಗೆ. ಹ್ಮ್ ಕಾಲ್ ಹಾಕ್ಸಿದ್ಮೇಲೆ ಅದಕ್ಕೂನು ಶಿವಮೊಗ್ಗದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ನಾನು ಅದಕ್ಕೂನು ರೆಡಿ ಇದ್ದೀನಿ ಸರ್ ನಾನು. ಸರಿಮ್ಮ, ಆಯ್ತೀಗ. ಹ್ಮ್. ಓಕೆ, ಈಗ ನಾವು ಮಾತಾಡಿರೋ ಟೆಲಿಕಾಸ್ಟ್ ಮಾಡ್ಬೋದಮ್ಮ? ಮಾಡಿ ಸರ್, ಮಾಡಿ ಸರ್, ಪರವಾಗಿಲ್ಲ. ಮನತಟ್ಟು ಆಗಿಲ್ಲ ಅಂದ್ರೆ ಹ್ಮ್. ನಿಮ್ಗೇನು ನಿಮ್ಮ ಮಕ್ಕಳು ನೋಡೋಕೆ ನಿಮ್ಗೆ ಅವಕಾಶ ಪರ್ಮಿಷನ್ ಬೇಕಲ್ಲ, ಬೇಕು ಸರ್. ಹೌದು. ಅದನ್ನ ನಾನು ಮಾಡಿಸ್ಕೊಡ್ತೀನಮ್ಮ. ಆಯ್ತು ಸರ್. ಸರಿನಾ? ನಾವು ಒಂದು ಫೀಸ್ ಕಟ್ತೀವಿ ಅಂದ್ರೆ ಕಟ್ಟಿಸ್ಕೊಳಕ್ ಹೋಗಲ್ಲ. ಈಗ ಫೀಸ್ ನೀವೇನು ಇರುತ್ತೆ. ಫೀಸ್ ಕಟ್ಬೇಡಿ ಅಮ್ಮ, ಹ್ಮ್. ನೀವೇನು ಮಾಡಬೇಡಿ. ನಿಮ್ ಮಕ್ಕಳು ತಿಂಗಳಿಗೊಂದ್ಸರಿ ನಿಮ್ ಮನೆಗ್ ಬರ್ಬೇಕು. ಅಷ್ಟ್ ಬಟ್ ಮಾಡಿ ಸರ್, ಪುಣ್ಯ ಅದನ್ನ ಕೊಟ್ಕೊಳ್ಳಿ ಸರ್. ನಾನ್ ಮಾಡಿಸಿ ಕೊಡುವಂತ ಜವಾಬ್ದಾರಿ ನಮ್ದಿರುತ್ತೆ. ಮಗ ಇದ್ದ ನಮ್ಮ ಪಕ್ಕದಲ್ಲಿ, ಹಾ ಸರ್, ಇದಾರೆ. ಕೊಡಿ, ಒಂದ್ ನಿಮಿಷ ಮಾತಾಡ್ತೀನಿ. ಹಲೋ ಏನಪ್ಪ ನಿನ್ನ ಹೆಸರು? ಸರ್, ನಮಸ್ತೆ. ನಮಸ್ತೆ. ನಮಸ್ತೆಪ್ಪ. ನನ್ನ ಹೆಸರು ನಾಗಬಾಬು ಅಂತ ಸರ್. ಮಗಬಾಬು, ಹಾಂ ಸರ್. ನೋಡ್ದ ಕುಡ್ತಾ ಏನೆಲ್ಲ ಮಾಡುತ್ತೆ ಜೀವನದಲ್ಲಿ ಅಂತ? ಸರ್, ಕುಡ್ತಾ ಅಂತ ಅಂದ್ರೆ ನಾನು ಏನು ಆ ಥರ ಏನು ಕುಡಿತಾರೆ ಅಂತಂದ್ರೆ ಆ ಥರ ಎಲ್ಲ ಇರ್ಲಿಲ್ಲ. ಅದು ಗೊತ್ತಾಯ್ತು ನನಗೆ, ಬಿಡು. ಅವ್ರ ಹತ್ರ ಏನು ಯಾವತ್ತೂ ಜಗಳ ಮಾಡ್ಲೇಬೇಕು ಅಂತ ನಾನು ಯಾವತ್ತೂ ಜಗಳ ಮಾಡಿಲ್ಲ. ಅಲ್ಲಿಂದ ಪಾಯಿಂಟಿಂಗ್ ಟ್ರಿಗರ್ ಆದಾಗ ನಾನು ಕಾದು ಕಾದು ತಡೆಯಕ್ಕಾಗ್ದಲ್ಲೇ ನಾನು ಜಗಳ ಮಾಡ್ತಾ ಇದ್ದೆ. ಜಗಳ ಮಾಡ್ತಿದ್ದೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ. ನಾನೀಗ ಮತ್ತೆ ಫೋನ್ ಮಾಡಿ ನಿಮ್ಮ ಅಮ್ಮನ್ಗೆ ಹೇಳಿ, ನಾನು ಆಕ್ಚುಲಿ ಬಿಸಿ ಇರ್ತೀನಿ, ನಿಮ್ಮ ಅಮ್ಮನ್ ಫೋನ್, ನನ್ನ ಫೋಟೋಸ್ ನೋಡ್ದೆ ಈಗ. ಅಮ್ಮನ್ ಫೋಡಿ ಮತ್ತೆ ನಿಮ್ಗೆ ಫೋನ್ ಕೊಡಿ ಮಾತಾಡ್ತೀನಿ ಅಂತ ಹೇಳಿದ ಉದ್ದೇಶ ಏನಂದ್ರೆ, ನೀವು ನೋಡು, ನಾನೊಂದ್ ಹೇಳ್ತೀನಿ. ಏನ್ ನಾಗರಾಜ್ ಅಲ್ಲ? ನಾಗಬಾಬು. ನಾಗಬಾಬು, ನಾನೊಂದ್ ಹೇಳ? ಹೇಳಿ ಸರ್. 2 ಕೈ ಇಲ್ದಿರೋರು, 2 ಕಾಲು, 2 ಕೈ 2 ಕಾಲ್, 4 ಇರಲ್ಲ, ಅವರೆಲ್ಲ ಬದುಕ್ತಾ ಇದ್ದಾರೆ. ಕಣ್ಣಿಲ್ದಿರೋರು ಬದುಕ್ತಾ ಇದಾರೆ. ನೀನು ಕಳ್ಕೊಂಡಿರೋದು ಒಂದು ಕಾಲಷ್ಟೇ. ಓಕೆ, ಚಿಂತೆ ಮಾಡಬೇಡ, ಧೈರ್ಯವಾಗಿರು. ಓಕೆ, ಸೊ ಇದೆಲ್ಲ ಭಗವಂತನ ಆಟ, ಆಯ್ತಾ? ನಾನು ನಿಮ್ಮ ಮಿಸ್ಸಸ್ಗೆ ನಮ್ಮ ಲೀಗಲ್ ಲಾಯರ್ ಕಡೆಯಿಂದ ಮಾತಾಡಿಸಿ, ನಾನು ಇವಾಗ ಇದನ್ನ ನ್ಯೂಸು ಮಾಡಿ, ನಾನು ಏನೇನು ಮಾಡಬೇಕು ಅದನ್ನ ಮಾಡಿ, ನಿಮ್ಮ ಮಕ್ಕಳು ನಿನ್ನನ್ನು ಬಂದು ನೋಡೋ ಥರ ನಾನು ಮಾಡ್ಕೊಳ್ಳೋ ಜವಾಬ್ದಾರಿ ನಂದಿರುತ್ತೆ, ಆಯ್ತಾ? ಅಲ್ಲೇ ಟಿಪ್ಟೂರಲ್ಲೇ ನನ್ಗೆ ಗೊತ್ತಿರೋ ದೊಡ್ಡವರೆಲ್ಲ ಇದ್ದಾರೆ. ಅವ್ರ ಕಡೆ ಯಾರೇ ಇರಲಿ, ಏನೇ ಇರಲಿ, ನೀನೇನು ತಲೆ ಕೆಡಿಸ್ಕೋಬೇಡಿ. ನಾನು ಇನ್ಸ್ಪೆಕ್ಟರ್ ಕಡೆಯಿಂದಾನೇ ಮಾತಾಡಿಸಿ ಏನು ಮಾಡಬೇಕು ನೀನು ಮಾಡ್ತೀನಿ. ನಿನ್ಗೆ ಬೇಕಾಗಿರೋದು ಇವಾಗ ಏನು ಬೇಕು ನಿನಗೆ? ಹೆಂಡತಿ ಬೇಕಾ, ಮಕ್ಕಳು ಬೇಕಾ? ಏನು ಬೇಡ ಸರ್, ಅವ್ರ ಪಾಡ್ಗೆ ಅವ್ರು ಚೆನ್ನಾಗೇ ಇರ್ಲಿ, ನಾನೇನ್ ಬೇಡ ಅಂತ ಅನ್ನಲ್ಲ. ಏನಂದ್ರೆ ಮಕ್ಕಳು, ಈಗ ನಾವು ಒಬ್ಬ ತಂದೆ ಆಗಿ ಈಗ ನಮಗೂ ಮಕ್ಕಳ ಪ್ರೀತಿ ಬೇಕು ಅಂತ ಅನ್ಸುತ್ತೆ, ಮಕ್ಕಳಿಗೂ ತಂದೆ ಪ್ರೀತಿ ಬೇಕು ಅನ್ಸುತ್ತಲ್ಲ, ಅದು ಇರ್ಲೇಬೇಕು. ಮುಂದೆ ಮಕ್ಕಳನ್ನೇ ಆಗ್ಲಿ, ನಿಮ್ಮಪ್ಪ ಎಲ್ಲೋ ಏನ್ ಮಾಡ್ತಾ ಇದಾರೋ, ಬರ್ತಾರ ಇಲ್ವಾ ಅಂತಂದ್ರೆ ಅವ್ರಿಗೂ ಒಂಥರ ದೊಡ್ಡವರಾಗ್ತಾ ಆಗ್ತಾ ಅವ್ರಿಗೂ ಏನೋ ಒಂಥರ ಫೀಲ್ ಆಗುತ್ತಲ್ಲ ಸರ್. ಫೀಲ್ ಇರಬಾರ್ದು ಅದು ಅಷ್ಟೇನೆ. ಈಗ ಅವಳು ನನ್ನ ಹತ್ರ ಜೊತೆಲಿ ಇಲ್ದಲ್ಲೇ ಇದ್ರು ಪರವಾಗಿಲ್ಲ, ಚೆನ್ನಾಗೇ ಇರ್ಲಿ. ನಾನು ಅವಳಿಗೆ ಏನು ಕೆಟ್ಟ ಬಯಸಿಲ್ಲ, ನಾನು ಯಾವತ್ತೂ ಕೆಟ್ಟದ್ ಬಯಸಿಲ್ಲ. ಅವಳೇ ಇನ್ನು ಬೇಕಾದಷ್ಟು ಇದ್ ಮಾಡಿದಾಳೆ. ಅದನ್ನ ಸುಮ್ನೆ ಇರೋರ ಹತ್ರ ಹೇಳಿದ್ರೆ ಸುಮ್ನೆ ಅವಳ ಮರ್ಯಾದೆ ಹೋಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಆ ತರ ವಿಚಾರ ಯಾರ ಹತ್ರನು ಏನು ಹೇಳಕ್ ಹೋಗಿಲ್ಲ. ಅವಳು ಚೆನ್ನಾಗೇ ಇರ್ಲಿ, ಅಂದ್ರೆ ಮಕ್ಕಳನ್ನ ಯಾಕೆ ಪ್ರೀತಿಯಿಂದ ದೂರ ಮಾಡ್ಬೇಕು ಅನ್ನೋದು ಒಂದೇ. ಸರಿ, ದುಡಿಯಕ್ ಆಗುತ್ತೋ ಇಲ್ವೋ, ಎಷ್ಟೇ ದುಡಿದ್ರು ಎಷ್ಟೇ ಕಳ್ದಿದ್ರು ಅದು ಮಕ್ಳಿಗೋಸ್ಕರನೇ. ಈಗ ಮುಂದಕ್ಕೆ ನಾನು ಹುಷಾರಾದ ದುಡಿಯೋದನ್ನು ಮಕ್ಳಿಗೋಸ್ಕರನೇ. ಇನ್ಯಾರಿದ್ದಾರೆ ಸರ್ ನಮ್ಗೆ? ಈಗ ಅವ್ರಿಗೆ ಇದ್ ಮಾಡ್ಬೇಕಂದ್ರೆ ಅವ್ರ ಪ್ರೀತಿ ಬೇಕಲ್ಲ ಪಾಪ ಮಕ್ಳಿಗೆ. ಈಗ ಅವ್ರುನು ಈಗ ಸ್ಕೂಲ್ಗೆ ಆಗ್ಲಿ ಬೇರೆ ತಂದೆಗಳು ಬಂದು ಸ್ಕೂಲ್ ಹತ್ರ ಮಕ್ಳು ಮಾತಾಡ್ಸಿ ಬಿಟ್ಟು ಹೋದಾಗ ಇವ್ರು ಅದನ್ನ ನೋಡಿದಾಗ ಅಯ್ಯೋ ನಮ್ ಪಪ್ಪ ಹಿಂಗ್ ದೂರ ಇದಾರೆ ಅನ್ನೋ ಫೀಲ್ ಬರ್ಬಾರ್ದಲ್ಲ ಸರ್ ಅವ್ರಿಗೆ. ಅದನ್ನೇ ನಾನು ಬಯಸ್ತಾ ಇರೋದು. ಬೇಡವಾ, ಅವಳಿಗೆ ಇಷ್ಟ ಇಲ್ವಾ, ಬೇಡ ಜೊತೆಲಿರೋದು. ಅವಳ ಪಾಲ್ಗ ಅವಳು ಇರ್ಲಿ ನೆಮ್ಮದಿಯಾಗಿ. ಅವಳಿಗೆ ಅಷ್ಟೇ ಅದು ಜಾಬ್ ಕೊಡ್ಸಿದ್ದು ನಾನೇನೆ. ಅವಳು ಒಂದ್ ಕಡೆ ಎಲ್ಲ 3 ಕಡೆ 4 ಕಡೆ ಜಾಬ್ ಕೊಡ್ಸಿದೀನಿ ನಾನೇ. ಪ್ರೈವೇಟ್ ಸ್ಕೂಲಲ್ಲೇನೆ ಕೊಡ್ಸಿರೋದು. ಹಂಗಂತ ಏನು ನನ್ನಿಂದಾನೇ ಅವಳು ಅಂತ ಏನ್ ಹೇಳ್ತಾ ಇಲ್ಲ, ನಾನೇ ಕೊಡ್ಸಿದ್ದು, ಎಲ್ಲ ನಾನೇ ಮಾಡಿದ್ದು. ಏನಂದ್ರೆ ಸಿಚುವೇಶನ್ ಇದು ಸ್ವಲ್ಪ ಅವ್ರ ಮನೆ ಕಡೆ ಸ್ವಲ್ಪ ಅವ್ರ ತಾಯಿ ಸ್ವಲ್ಪ ಹಾಕೊಡೋದು ಜಾಸ್ತಿ ಫಸ್ಟ್ ಇಂದನೂ ಅಷ್ಟೇ. ಇಲ್ಲ ಅಂದ್ರೆ ನಾವ್ ದೂರ ಆಗೋದಕ್ಕೆ ಏನು 10 ವರ್ಷದ ತನಕ ನಾನು ಕಾಯ್ಲೇಬೇಕಾಗಿರ್ಲಿಲ್ಲ ಸರ್. ಪ್ರತಿ ಒಂದು 3 ತಿಂಗಳು ಇಲ್ಲಿದ್ರೆ ಅವಳು 6 ತಿಂಗಳು ಅವ್ರ ತಾಯಿ ಮನೇಲೇ ಇರ್ತಿದ್ದು.
ಸುಮ್ನೆ ಹೋಗ್ಬಿಡವಳು ಎಕ್ಸಾಮ್ ಇದೆ ಅದು ಇದು ಅಂತ ಅಂದ್ಬಿಟ್ಟು ಅವ್ಳು ಬಂದಾಗ ಡಿಗ್ರಿ ಇದ್ ಮಾಡಿದ್ದಿದ್ದವಳು ಓಕೆ ಮತ್ತೆ ಓದ್ಲಿ ಅಂತಾನೆ ಅಲ್ಲಿ ಊರ್ಗೆ ಆಗ್ಲಿ ನಾನೇ ಕಳ್ಸ್ಕೊಡ್ತಿದ್ದೆ, ಆಯ್ತು ಹೋಗು ಎಕ್ಸಾಮ್ ಬರ್ದ್ ಬಾ ಅಂತ ಎಲ್ಲ. 15 ದಿವಸ ಎಕ್ಸಾಮ್ ಅಂತ ಹೋದ್ರೆ 3 ತಿಂಗಳು 4 ತಿಂಗಳು ಅಲ್ಲೇ ಇರೋಳು. ನಾವ್ ಕೇಳ್ಬಾರ್ದು ಅವಾಗ, ಯಾಕೆ ಇಷ್ಟ ದಿನ ಏನು ಬರೋದಲ್ವಾ, ನಂಗೆ ಬರಕ್ಕೆ ಒಂಥರ ನನ್ಗೆ ಹಂಗೆ ಹಿಂಗೆ ಅನ್ನೋದು. ಮತ್ತ ಆಮೇಲೆ ಬರೋದು, ಮತ್ತ ಇನ್ನೊಂದ್ 2-3 ತಿಂಗಳು ಇರೋದು, ಮತ್ತ ಹೋಗೋದು, ಆತರ ನಡೀತಾನೆ ಇತ್ತು. ನಾವುನು ಇನ್ನೇನು ಕಟ್ಕೊಂಡ್ಬಿಟ್ಟಿದೀವಲ್ಲ ಈಗ, ಅಷ್ಟೊಳಗ್ ಮಗು ಆಗಿತ್ತಲ್ಲ, ಈಗ ಸುಮ್ನೆ ದೂರ ಆಗೋದೇನ್ ದೊಡ್ಡದಲ್ಲ ಸರ್. ದೂರ ಆದ್ರೂ ಮಗು ಭವಿಷ್ಯ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಇದ್ದೆ. ಅದೇನಾಯ್ತು ಅಂದ್ರೆ ಸ್ವಲ್ಪ ಈ ಕರೋನಾ ಆದ್ಮೇಲಿಂದ ಸ್ವಲ್ಪ ಬಿಸ್ನೆಸ್ ಒಂದ್ ಸ್ವಲ್ಪ ಲಾಸ್ ಆಯ್ತು ನನ್ಗೆ. ಅಂದ್ರೆ ನಂದು ಕಟಿಂಗ್ ಶಾಪ್ ಇತ್ತು ನಂದು. ಕಟಿಂಗ್ ಶಾಪ್ ಇತ್ತು, ಆಮೇಲೆ ನಾನು ಫೈನಾನ್ಸ್ ಬಿಡ್ತಾ ಇದ್ದೆ, ಚೀಟಿ ಎಲ್ಲ ಮಾಡಿದ್ದೆ. ಕರೋನಾ ಬಂದಾದ್ಮೇಲಿಂದ ಸ್ವಲ್ಪ ಎಲ್ಲದಕ್ಕೂ ಏಟ್ ಬಿತ್ತು ನನ್ಗೆ. ಗಿರಾಕಿಗಳಾಗ್ಲಿ, ಕರೋನಾ ಬಂದಾಗ ನಿಮ್ಗೆ ಗೊತ್ತಲ್ಲ ಸರ್, ವ್ಯವಹಾರ ಎಲ್ಲ ತುಂಬಾ ಇದಾಯ್ತು. ಫೈನಾನ್ಸ್ ಇಂದು ಸ್ವಲ್ಪ ಇದಾಯ್ತು, ಚೀಟಿದೂ ಸ್ವಲ್ಪ ದುಡ್ಡು ಕೊಡ್ಬೇಕಾಗಿತ್ತು ಎಲ್ರು. ಆ ಟೈಮಲ್ಲಿ ಅವರು ಆ ಕಡೆಯಿಂದ ಬರ್ಲಿಲ್ಲ ಅಮೌಂಟ್ಗಳು. ಸ್ವಲ್ಪ ಆ ಟೆನ್ಷನ್ ಅಲ್ಲಿ ಸ್ವಲ್ಪ ಡ್ರಿಂಕ್ಸ್ ಸ್ವಲ್ಪ ಜಾಸ್ತಿ ಮಾಡಿದೆ, ಇಲ್ಲ ಅಂತ ಅನ್ನಲ್ಲ. ಆದ್ರೆ ನಾನು ಡ್ರಿಂಕ್ಸ್ ಮಾಡಿ ಅವಳಿಗೆ ಪದೇ ಪದೇ ಹೊಡಿಯೋದು, ಇಲ್ಲ ಅವಳಿಗೆ ಬೈಯೋದು, ಆತರ ಮಾಡ್ತಾ ಇರ್ಲಿಲ್ಲ. ಅವಳು ಏನಾದ್ರು ಒಂದ್ 10 ಸಲ ಮಾತಾಡಿದ್ರೆ ನಾನು ತಡೆಯಕ್ ಆಗ್ದಲ್ಲ, ಅವಾಗ ನಾನು ಯಾರು ಮಾತಾಡ್ತಿದ್ದೆ ಅಷ್ಟೇ. ಬಿಟ್ರೆ ನಾನು ಅವಳಿಗೆ ಟಾರ್ಚರ್ ಕೊಡೋದು ಹಂಗೆಲ್ಲ ಮಾಡಿಲ್ಲ ನಾನು. ಇವತ್ತು ತನಕ ಅವ್ರ ಮನೆಯಿಂದನೇ ಆಗ್ಲಿ ಯಾವ್ದೂನು ಏನು ಅದ್ ತಗೋಬಾ ಅಂತ ಯಾವತ್ತೂ ಬಲವಂತನೂ ಮಾಡಿಲ್ಲ ಅವಳಿಗೆ. ಸ್ವಲ್ಪ ಲಾಸ್ ಆಗಿದ್ದಾಗ ಒಂದ್ 20,000 ದುಡ್ಡು ಕೊಟ್ಟಿದ್ಲು, ಈಸ್ಕೊಟ್ಟಿದ್ಲು, ಅಷ್ಟ್ ಬಿಟ್ರೆ ಅವಳದು ಒಂದು ಉಂಗ್ರ ಇತ್ತು, ಅದು ಅವಾಗ ಬಾಡಿಗೆ ಕಟ್ಟಕ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮನೆಯದು, ಒಂದ್ 4 ತಿಂಗಳಿಂದ ಕಟ್ಟಿರ್ಲಿಲ್ಲ. ಆ ಟೈಮಲ್ಲಿ ಅವಳೇ ಕೊಟ್ಟಿದ್ಲು, ಒಂದು ಸಣ್ಣದೊಂದೆರಡು ಇದು ಉಂಗ್ರ ಕೊಟ್ಟಿದ್ಲು ಅವಳು. ಅದ್ರಲ್ಲಿ 3 ಮಾತ್ರ ಇಟ್ಟೆ, ಇನ್ನೊಂದು ಮತ್ತೆ ಅವಳಿಗೆ ತಗೊಂಬಂದ್ ವಾಪಸ್ ಕೊಟ್ಟೆ. ಅವಳಿದ್ದವಳು ಅದನ್ನು ಇಡೋದಲ್ವೇನ್ರಿ ಅಂದ್ಲು. ಬೇಡ, ನಿನ್ ಕೈಯಲ್ಲಿ ಇಲ್ದಲ್ಲ ಇದ್ರೆ ಚೆನ್ನಾಗಿರಲ್ಲ, ಬಿಡ್ಸ್ಕೊಡ್ತೀನಿ ಅಂತ ಅದೊಂದು ಇದ್ ಮಾಡಿದೀನಿ. ಅಂದ್ರೆ ಬ್ಯಾಂಕ್ ಅಲ್ಲಿ ಇದೆ, ಅದನ್ನು ಏನ್ ಇದ್ ಮಾಡಿಲ್ಲ. ಅದಾದ್ಮೇಲೆ ಮದುವೆ ಟೈಮಲ್ಲಿ ಅವ್ರು ಒಂದು 10 ಗ್ರಾಮ್ ಚಿನ್ನ ಕೊಟ್ಟಿದ್ರು, 10 ಗ್ರಾಮ್ ಒಂದು ಚೈನ್ ಹಾಕಿದ್ರು. ನಾನು ಯಾವ್ದೇ ಕಾರಣಕ್ಕೂ ಯಾವತ್ತೂ ಕೇಳಿಲ್ಲ ಅವಳಿಗೆ, ಅದ್ ಕೊಟ್ಟಿದ್ರು. ಆಮೇಲೆ ಅವಳದು ಇದ್ರ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ದ ಟೈಮಲ್ಲಿ ಶ್ರೀಮಂತ ಮಾಡ್ದೆ ನಾನು, ಅವಾಗ ಒಂದ್ 5 ಗ್ರಾಮಿಂದು ಒಂದ್ ಚಿನ್ನ ಉಂಗ್ರ ತಗೊಂಡ್ಬಂದು ಕೊಟ್ಟಿರು ನನ್ಗೆ. ಅದು ಬ್ಯಾಂಕಲ್ಲೇ ಇಟ್ಟಿದ್ದೀನಿ. ಅಷ್ಟು ಬಿಟ್ರೆ ಇನ್ನು ಅವಳನ್ನ ಮದ್ವೆ ಆಗಿದ್ದು ನಾನು ಲವ್ ಮ್ಯಾರೇಜ್ ಆಗಿದ್ದು, ಫೇಸ್ಬುಕ್ ಅಲ್ಲೇ ಲವ್ ಮ್ಯಾರೇಜ್ ಆಗಿದ್ದು ಅವಳನ್ನ. ಗದಗ್ ಅವಳದು, ನಂದು ಪ್ರಾಪರ್ ಟಿಪ್ಟೂರ್, ಹಿಂಗೆ ಚಾಟ್ ಮಾಡ್ತಾ. ನಾನು ಕೇಳ್ತಿರೋದು ಇಲ್ಲಿ, ಈಗ ಬಂದ್ಬಿಟ್ಟು ಈ ಹುಡುಗಿ ನಿಮ್ಮನ್ನ ಇದ್ ಮಾಡ್ಲಿಲ್ಲ, ಏನೋ ಬಿಟ್ಟು ಹೋಗಿಲ್ಲ ಅಂದ್ರೆ ಅವ್ರ ಅಪ್ಪನ ಮನೆಗೂ ಹೋಗಿಲ್ಲ, ಅವ್ರ ಅಪ್ಪನ ಮನೆಯಲ್ಲೇ ಇದ್ಲು ಸರ್ ಅವಳು. ಅವ್ರ ಅಪ್ಪನ ಮನೆಯಲ್ಲೇ ಹೋದ್ರೆ ಸಣ್ಣ ಸಣ್ಣದಕ್ಕೆಲ್ಲ ಜಗಳ ಮಾಡ್ಕೊಂಡವಳು. ನಾವಾಗ್ಲಿ ಏನು ಇದ್ ಮಾಡ್ತಿರ್ಲಿಲ್ಲ, ಅವಳು ಹಿಂಸೆ ಕೊಡೋದು ಆತರ ಮಾಡ್ತಿರ್ಲಿಲ್ಲ. ಪ್ರತಿಯೊಂದು ಕುತ್ರುನು ಇದು ಮಕ್ಳನ್ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರೆ ಮಕ್ಳನ್ನ ಹೇಳ್ಕೊಂಡು ಹೋಗ್ಬಿಡೋದು. ಮಲ್ಗಿರ್ತಿದ್ವಿ ಮಕ್ಳು, ನಾನು ಎಲ್ಲ 11 ಗಂಟೆಗೆ ಎದ್ಬಿಡೋಳು, ಎದ್ಬಿಟ್ಟು ಡೋರ್ ತೆಗೆದ್ಬಿಟ್ಟು ಮಗನ ಎಬ್ಬಿಸ್ಕೊಂಡು ಹೋಗ್ಬಿಡೋಳು. ನಾನು ಗಾಬರಿಯಿಂದ ಹಿಂದಿಂದ ಓಡೋಗ್ಬೇಕಾಯ್ತು. ಯಾಕೆ ಏನಾಯ್ತು ಅಂತ ನಂಗೆ ನಿದ್ದೆ ಗೊತ್ತಿಲ್ಲ, ವಾಕಿಂಗ್ ಮಾಡ್ತೀನಿ ಅಂತ ಬಸ್ ಸ್ಟ್ಯಾಂಡ್ ಎಲ್ಲೋ ರಾತ್ರಿ 12 ಗಂಟೆಲೆಲ್ಲ ತಿರ್ಗಾಡಕ್ ಹೋಗೋಳು. ಏನ್ ಅನ್ಕೋಬೇಕು, ಹಿಂದಿಂದ ಗಾಡಿ ತಗೊಂಡು ಓಡೋಗೋದು, ಅವೆಲ್ಲ ಮಾಡಿದಾಳೆ. ಇನ್ನೂ ತುಂಬಾ ಇದೆ, ಬಟ್ ನಾವ್ ಯಾರ ಹತ್ರ ನಾವೆಲ್ಲ ಹೇಳ್ಕೊಂಡ್ರೆ ಈಗ ನಮ್ಮಂಗ ಸುಮ್ಮನೆ ನಾವ್ ತೆಗ್ದಂಗ ಆಗುತ್ತಲ್ಲ. ಈಗ ಅವಳು ಹೇಳ್ತಾಳೆ, ಇನ್ನೇನ್ ಹೇಳಿದ್ರೆ ನಂದು ಒಂದ್ ಹೇಳ್ಬೋದು ಅಷ್ಟೇ, ಕುಡಿತಾ ಇದ್ದ ಅಂತ ಹೇಳ್ಬೋದು. ನಾ ಇಲ್ಲ ಅಂತ ಅನ್ನಲ್ಲ, ಅದೇ ಹೇಳುದು, ನಾನು ಆ ಸಿಚುವೇಶನ್ ಅಲ್ಲಿ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಮಾಡಿದ್ದೆ. ಸರಿ ಆಯ್ತಪ್ಪ, ಓಕೆ. ಅದ್ ಬಿಟ್ರೆ ನಾನು ಮಾಡಿಲ್ಲ ಸರ್. ನಾನು ಏನೇನ್ ಯಾರ ಹತ್ರ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಮಾತಾಡಿ ನಾನು ನಿಮ್ ಮಕ್ಕಳು ನೋಡೋ ತರ ವ್ಯವಸ್ಥೆ ಮಾಡ್ಕೊಡ್ತೀನಿ, ಸರಿನಾ?